ನಮಸ್ಕಾರಗಳು ಮಗ. ಇವತ್ತಿನ ಟಾಪ್ 5 ಲೇಟೆಸ್ಟ್ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ, ಇದೀಗ ಗೌತಮ್ ಗಂಭೀರ್ಗೆ ಮತ್ತು ಅಜಿತ್ ಅಗ್ರಕರ್ ಅವರಿಗೆ ಇಬ್ಬರಿಗೆ ಸ್ವಲ್ಪ ಫೈಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅದೇನಪ್ಪ ಅಂತಂದ್ರೆ ಚಾಂಪಿಯನ್ಸ್ ಟ್ರೋಫಿ ರಿಲೇಟೆಡ್ ಅಂತ ಹೇಳ್ಬೋದು. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಂದ್ಬಿಟ್ಟು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ನಮ್ಮ ಟೀಮ್ ಇಂಡಿಯಾದಲ್ಲಿ ಬಂದ್ಬಿಟ್ಟು KL ರಾಹುಲ್ ಇದ್ದಾರೆ, ರಿಷಬ್ ಪಂತ್ ಇಬ್ರು ಇದ್ದಾರೆ ಅಂತ ಹೇಳ್ಬೋದು. ಇವರಿಬ್ಬರಲ್ಲಿ ಬಂದ್ಬಿಟ್ಟು ಇಬ್ರಿಗಿಬ್ರು ಎಬಿಲಿಟಿ ಇರೋ ಪ್ಲೇಯರ್ಸು ಮತ್ತು ಟೀಮ್ಗೆ ಏನಾದರೂ ಒಂದು ತಂದು ಕೊಡೋ ಪ್ಲೇಯರ್ಸ್ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಒಂದೇನಪ್ಪ ಅಂತಂದರೆ ಅಜಿತ್ ಅಗ್ರಕರ್ ಅವರ ಪ್ರಕಾರ ರಿಷಬ್ ಪಂತ್ ಅವರು ಆಡ್ಬೇಕಂತ ಅವರ ಆಸೆ. ಆದರೆ ಇಲ್ಲಿ ಗೌತಮ್ ಗಂಭೀರ್ ನಮ್ಮ ಟೀಮ್ ಇಂಡಿಯಾದ ಹೆಡ್ ಕೋಚ್ ಅವರ ಪ್ರಕಾರ ಗೌತಮ್ ಗಂಭೀರ್ಗೆ ಏನು ಹೇಳ್ತಿದ್ದಾರಪ್ಪ ಅಂತಂದರೆ ಏನು ಹೇಳ್ತಿದ್ದಾರೆ ಅಂತಂದರೆ ನನಗೆ KL ರಾಹುಲ್ ಬೇಕು ಅಂತಂದು ಇವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಗೌತಮ್ ಗಂಭೀರ. ಆ ಕಾರಣದಿಂದಾಗಿ ಇವರಿಬ್ಬರಲ್ಲಿ ಸ್ವಲ್ಪ ಸೆಲೆಕ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಜಗಳ ಆಗ್ತಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಚಾಂಪಿಯನ್ಸ್ ಟ್ರೋಫಿಗೆ ನಮ್ಮ KL ರಾಹುಲ್ ಅವರು 100% ಅಂತೂ ಆಡೋದು ಪಕ್ಕ ಅಂತಲೇ ಹೇಳ್ಬೋದು. ಯಾಕಂತಂದರೆ ಚಾಂಪಿಯನ್ಸ್ ಟ್ರೋಫಿ ಅಂತ ಮತ್ತು ಚಾಂಪಿಯನ್ಸ್ ಟ್ರೋಫಿ ಆಗಲಿ ODI ವರ್ಲ್ಡ್ ಕಪ್ ಅಂತ ಆಗಲಿ ಇದರಲ್ಲಿ ಬಂದ್ಬಿಟ್ಟು ನಮ್ಮ KL ರಾಹುಲ್ ಅವರೇ ಮುಂದೆ ಇರ್ತಾರೆ. ಮತ್ತೆ T20 ಟೆಸ್ಟ್ ಅಂತ ಬರಲಿ ಆವಾಗ ರಿಷಬ್ ಪಂತ್ ಅವ್ರು ಮುಂದೆ ಬರ್ತಾರೆ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ಇಲ್ಲಿ ಬಂದ್ಬಿಟ್ಟು KL ರಾಹುಲ್ ಅವರು 100% ಆಡ್ತಾರೆ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಜಾಗದಲ್ಲಿ. ನಿಮ್ಮ ಪ್ರಕಾರ KL ರಾಹುಲ್ ಆಡ್ಬೇಕಾ ರಿಷಬ್ ಪಂತ್ ಆಡ್ಬೇಕಂತನೂ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು ಇದೇ ತಿಂಗಳು ಚಾಂಪಿಯನ್ಸ್ ಟ್ರೋಫಿ ಕೂಡ ಸ್ಟಾರ್ಟ್ ಆಗಲಿವೆ ಅಂತ ಹೇಳ್ಬೋದು. ಇದೇ ತಿಂಗಳು 20ನೇ ತಾರೀಕು ಬಾಂಗ್ಲಾದೇಶ ವಿರುದ್ಧ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲನೇ ಪಂದ್ಯ ಆಡುತ್ತೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ. ಇನ್ನು ಈ ಪಂದ್ಯಕ್ಕೆ ಬಂದ್ಬಿಟ್ಟು ಅಕಾರ್ಡಿಂಗ್ ಟು ರಿಪೋರ್ಟ್ಸ್ಗಳ ಪ್ರಕಾರ ಮತ್ತು ಕೆಲವು ರೂಮರ್ಸ್ಗಳ ಪ್ರಕಾರ ಏನಪ್ಪ ಇದೀಗ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇರೋದು ಅಂತಂದ್ರೆ ಹರ್ಷಿತ್ ರಾಣಾ ಅವ್ರನ್ನ ಕುಂದಿರಿಸ್ಬಿಟ್ಟು ಹರ್ಷದೀಪ್ ಸಿಂಗ್ ಅವರಿಗೆ ಚಾನ್ಸ್ ಆದ್ರೆ ಕೊಡೋ ಚಾನ್ಸಸ್ ಆದ್ರೆ ಇದೆ ಅಂತ. ಇನ್ನು ಹರ್ಷದೀಪ್ ಸಿಂಗ್ ಅವರು 50 ಓವರ್ ಮ್ಯಾಚಸ್ ಎಲ್ಲ ಆಡ್ತಾರಾ ಇಲ್ವಂತ ಅದೇ ಒಂದು ಡೌಟ್ ಅಂತ ಹೇಳ್ಬೋದು. ಈ ಮ್ಯಾಚ್ ಅಲ್ಲಿ ಗೊತ್ತಾಗುತ್ತೆ ಯಾವ ತರ ಪರ್ಫಾರ್ಮ್ ಕೊಡ್ತಾರೆ ಹರ್ಷದೀಪ್ ಸಿಂಗ್ ಅಂತ. ಇನ್ನು ನಿಮ್ಮ ಪ್ರಕಾರ ಯಾರು ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ಹರ್ಷದೀಪ್ ಸಿಂಗ್ ಆಡ್ಬೇಕಾ ಹರ್ಷಿತ್ ರಾಣಾ ಆಡ್ಬೇಕಂತ ಆಲ್ಮೋಸ್ಟ್ ಆಲ್ ಆಗಿ ಇಲ್ಲಿ ರಿಪೋರ್ಟ್ಸ್ಗಳ ಪ್ರಕಾರ ಹರ್ಷಿತ್ ರಾಣಾ ಬದಲಾಗಿ ಹರ್ಷದೀಪ್ ಸಿಂಗ್ ಅವರೇ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಅಂತ. ಇನ್ನು ಅಪ್ಡೇಟ್ ನಂಬರ್ 3 ಬಂದ್ಬಿಟ್ಟು ನಮ್ಮ RCB ರಿಲೇಟೆಡ್ ಏನಪ್ಪಾ ಅಂತಂದ್ರೆ ಜಾಸ್ ಹೇಜಲ್ವುಡ್ ಬಂದ್ಬಿಟ್ಟು ಮೊದಲನೇ ಆಪ್ನಲ್ಲಿ IPL 2025ರ ಮೊದಲನೇ ಆಪ್ನಲ್ಲಿ ಇವರಂತೂ ಇರೋದಿಲ್ಲ ಅಂತ ಮತ್ತು 100% ಮೊದಲನೇ ಆಪ್ಗೆ ಅಂತ ಬರೋದಿಲ್ಲ ಅಂತ. ನೆಕ್ಸ್ಟ್ ಸೆಕೆಂಡ್ ಹಾಫಲ್ಲಿ ಬಂದ್ಬಿಟ್ಟು ಆಡೋ ಚಾನ್ಸಸ್ ಆದರೆ ಇದೆ ಅಂದು ರಿಪೋರ್ಟ್ಸ್ ಆದರೆ ಬಂದಿವೆ ಅಂತ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರ್ಬೋದು ಇಂಜುರಿ ಆಗಿರೋ ಕಾರಣದಿಂದಾಗಿ ಇವರು ಜಾಸ್ ಹೇಜಲ್ವುಡ್ ಅವರು ಚಾಂಪಿಯನ್ಸ್ ಟ್ರೋಫಿ ಕೂಡ ಆಡ್ತಾ ಇಲ್ಲ ಅಂತ ಹೇಳ್ಬೋದು. ಎಸ್ಪೆಷಲಿ ಆಸ್ಟ್ರೇಲಿಯಾ ಟೀಮ್ನಲ್ಲಿ ಜಾಸ್ ಹೇಜಲ್ವುಡ್ ಇಲ್ಲ, ಮಿಚೆಲ್ ಸ್ಟಾರ್ಕು ಇಲ್ಲ, ಪ್ಯಾಟ್ ಕಮಿನ್ಸು ಇಲ್ಲ ಮತ್ತು ಆಸ್ಟ್ರೇಲಿಯಾಕ್ಕೆ ಬಿಗ್ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ಇಲ್ಲಿ ಜಾಸ್ ಹೇಜಲ್ವುಡ್ ಬಂದ್ಬಿಟ್ಟು IPLಗೂ ಇನ್ನೂ ಫಿಟ್ ಆಗಿಲ್ಲ ಅಂತ ಮತ್ತು ಆಲ್ಮೋಸ್ಟ್ ಆಲ್ ಆಗಿ ಅರ್ಧ ಸೀಸನ್ನೇ ಮುಗಿದ ಮೇಲೆ ಬರೋ ಚಾನ್ಸಸ್ ಆದ್ರೆ ಇದೆ ಅಂತ ಜಾಸ್ ಹೇಜಲ್ವುಡ್. 4ನೇ ಅಪ್ಡೇಟು ಪಾಂಡ್ಯ ಬ್ಯಾನ್ ಆಗಿದ್ದಾರಂತ IPL ಇಂದ. ಇದು 100% ನಿಜನಾ ಅಂತ ಅಂದ್ರೆ ನಿಜ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಪಾಂಡ್ಯ ಅವ್ರು ಏನಾದ್ರು ಫುಲ್ ಎಲ್ಲ ಮ್ಯಾಚಸ್ ಅಲ್ಲಿ ಬ್ಯಾನ್ ಆಗಿದ್ದಾರೆ ಅಥವಾ ಏನಾದರೂ ಮಿಸ್ಟೇಕ್ ಮಾಡಿ ಬ್ಯಾನ್ ಆಗಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಸ್ಲೋವರ್ ಓವರ್ ರೇಟ್ ಮಾಡಿರೋ ಕಾರಣದಿಂದಾಗಿ ಕಳೆದ ವರ್ಷ ಸ್ಲೋವರ್ ಓವರ್ ರೇಟ್ ಮಾಡಿರೋ ಕಾರಣದಿಂದಾಗಿ ಪಾಂಡ್ಯ ಅವರ ನಾಯಕತ್ವದಲ್ಲಿ ಮುಂಬೈ ಇಂಡಿಯನ್ಸ್ನಿಂದ ಪಾಂಡ್ಯ ಅವರು ಒಂದು ಮ್ಯಾಚ್ಗೆ ಆದ್ರೆ ಬ್ಯಾನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ ಮ್ಯಾಚ್ ಬಂದ್ಬಿಟ್ಟು ಎಸ್ಪೆಷಲಿ CSK ವಿರುದ್ಧ ಇದ್ದಂಥ ಮಾರ್ಚ್ 23ನೇ ತಾರೀಕು ನಡೀಬೇಕಿದ್ದಂಥ ಪಂದ್ಯಕ್ಕೆ ಪಾಂಡ್ಯ ಅವರಾದ್ರೆ ಬ್ಯಾನ್ ಆಗಿದ್ದಾರೆ. ಒಂದೇ ಒಂದು ಮ್ಯಾಚ್ ಅಂತಲೇ ಹೇಳ್ಬೋದು. ಈ ಮ್ಯಾಚ್ ಬಿಟ್ರೆ ಬೇರೆ ಎಲ್ಲ ಮ್ಯಾಚಸ್ಗೆ ಆಡ್ತಾರೆ ಹಾರ್ದಿಕ್ ಪಾಂಡ್ಯ. ಇನ್ನು 5ನೇ ಅಪ್ಡೇಟ್ ನೋಡೋದಾಯ್ತು ಅಂತಂದ್ರೆ IPL 2025ನ ಯಾವುದರಲ್ಲಿ ಫ್ರೀಯಾಗಿ ನೋಡೋಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು. ಫ್ರೀಯಾಗಿ ಯಾವುದರಲ್ಲಿ ನೋಡ್ಬೇಕಂತ ಮುಂದೆ ಹೇಳ್ತೀನಿ. ಆದರೆ ಇದೀಗ ಬಂದಿರೋ ಅಪ್ಡೇಟ್ಗಳ ಪ್ರಕಾರ ಒಂದು ನ್ಯೂಸ್ ಆದರೆ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸ್ಪ್ರೆಡ್ ಅನ್ನೋಕ್ಕೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಅದು ಏನಪ್ಪ ಅಂತಂದರೆ ನೀವೇನಾದರೂ TV ನೋಡಬೇಕು ಅಂತಂದರೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ನೋಡಿ. ಈ ಮೊಬೈಲ್ ಫೋನಲ್ಲಿ ನೋಡಬೇಕಂತಂದರೆ ಅವರ ಜಿಯೋದವರೇ ಕೊಲಾಬ್ರೇಟ್ ಆಗಿ ಜಿಯೋ ಹಾಟ್ಸ್ಟಾರ್ನಾಗಿ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಜಿಯೋ ಹಾಟ್ಸ್ಟಾರಲ್ಲಿ ಆದರೆ ನೋಡಿ. ಇನ್ನು ಫ್ರೀಯಾಗಿ ಯಾವುದರಲ್ಲಿ ನೋಡಬೇಕಂತ ಮುಂದೆ IPL ಯಾವಾಗ ಬರುತ್ತೆ ಆವಾಗ ಬಂದುಬಿಟ್ಟು ನಾನು ನಿಮಗೆ ಪಕ್ಕ 100% ಆದರೆ ತಿಳಿಸ್ಕೊಡ್ತೀನಿ ಯಾವುದರಲ್ಲಿ ಫ್ರೀಯಾಗಿ ನೋಡಬೇಕಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಯಾಕಂತಂದರೆ ಇವತ್ತು ಬಂದುಬಿಟ್ಟು ನಮ್ಮ RCBಯ ಮ್ಯಾಚ್ ಆದರೆ ನಡೀತಾ ಇದೆ. ಈ ಮ್ಯಾಚ್ ಬಗ್ಗೆ ನಾಳೆ ರಿವ್ಯೂ ಕೂಡ ಮಾಡೋಣ. ಯಾಕಂತಂದರೆ ಪಕ್ಕ 100% ಇವತ್ತು ನಮ್ಮ RCB ತಂಡನೇ ಗೆಲ್ಲೋದು.